ಇವತ್ತಿನ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತ ಒಂದು ಸಭೆ ಇದೆಯಲ್ಲ, ಇದಾದ್ರೂ ಗೇಮ್ ಚೇಂಜರ್ ಆಗುತ್ತಾ ಅಥವಾ ಮತ್ತೊಂದು ರೀತಿಯಾದಂತ ಗೊಂದಲವನ್ನ ಸೃಷ್ಟಿ ಮಾಡುತ್ತಾ? ಇಲ್ಲ, ಕಾನೂನು ತೊಡಕಿದೆ, ಮತ್ತೊಂದು ಕಡೆ ತಾಂತ್ರಿಕ ಸಮಸ್ಯೆ ಇದೆ, ಸಮುದಾಯದ ನಾಯಕರುಗಳು ಒಪ್ಕೊಳ್ತಾ ಇಲ್ಲ ಅಂತ ಮತ್ತೊಮ್ಮೆ ಮುಂದೂಡಿಕೆ ಆಗುತ್ತೆ. ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ? ಸರ್, ಇಡೀ ರಾಜ್ಯದಾದ್ಯಂತ ನಾವೆಲ್ಲ ಕಾತ್ರದಿಂದ ಕಾಯ್ತಾ ಇದೀವಿ. ಈಗಾಗ್ಲೇ ನಾವೇನು ಒಂದು ನೀವು ಕೊಟ್ಟಿರ್ತಕ್ಕಂತ ಸರ್ಕಾರನೇ ನಿಗದಿ ಮಾಡ್ಕೊಂಡ ಎಲ್ಲಾ ದಿನಾಂಕಗಳು ಮುಂದೋಗಿದಾವೆ. ಮೊನ್ನೆ ಬೈ ಎಲೆಕ್ಷನ್ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿ ಈಗ ಇವತ್ತಿದೆ. ಇವತ್ತು ನಮ್ಗೆ 90% ಸಮಸ್ಯೆ ಬಗೆಹರಿತದೆ ಅಂತ ನಾವು ಅಂದ್ಕೊಂಡಿದೀವಿ. ಯಾರಿಗೂ ತೊಂದರೆ ಆಗ್ದಂಗೆ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡ್ಲೇಬೇಕು. ಜಾರಿ ಮಾಡುತ್ತೆ ಅನ್ನುವ ಅಚಲವಾದ ನಂಬಿಕೆ ಇದೆ ಸರ್ ನಮ್ಗೆ. ಓಕೆ, ಇವತ್ತು ಎಕ್ಸ್ಪೆಕ್ಟೇಷನ್ ಇದೆ, ಹಾಗಾದ್ರೆ ಒಂದು ತೀರ್ಮಾನ ಕೈಗೊಳ್ತಾರೆ ಅಂತ. 100 ತೀರ್ಮಾನ ಮಾಡ್ಲೇಬೇಕು. ಸರ್ಕಾರ ಮತ್ತೆ ಸರ್ಕಾರದ ಸಚಿವ ಸಂಪುಟ ಎಲ್ಲ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ? ನೋಡಿ ಸರ್, ಈಗ ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಇದು ಅದು ಗೊಂದಲದ ಸಮಸ್ಯೆ ಅಲ್ಲಿ ರೋಸ್ಟರ್ ಸಮಸ್ಯೆ ಒಂದು ಹೊರತುಪಡಿಸಿ ಉಳಿದಿದ್ದೆಲ್ಲವನ್ನ ಕೂಡ ಒಪ್ಕೊಂಡಿದ್ದಾರೆ. ಅದು ಎಡ ಬಲ ಅಥವಾ ಕೊಲಂಬೋ ಸಮುದಾಯಗಳಾಗ್ಲಿ ಎಲ್ಲವನ್ನ ಸೇರಿಸಿ ಒಪ್ಕೊಂಡಿದ್ದಾರೆ. ಅಂದ್ರೆ ಮುಗಿದ ಅಧ್ಯಯನ. ಈಗ ಸಮಸ್ಯೆ ಇರೋದು ರೋಸ್ಟರ್ ಸಮಸ್ಯೆ ಅಷ್ಟೇ. ರೋಸ್ಟರ್ ಸಮಸ್ಯೆ ಸಲ ಟೆಕ್ನಿಕಲ್ ಕಮಿಟಿ ಏನು ನಾವು ಸರ್ಕಾರದ ಚೀಫ್ ಸೆಕ್ರೆಟರಿ ಇದ್ದಾರೆ, ಅವರು ಬಗೆಹರಿಸಿ ಈಗಿರ 17 ಬಿಟ್ಟು 15% ಗೆನೆ ಒಳ ಮೀಸಲಾತಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಒಂದು ಟೆಕ್ನಿಕಲ್ ಕಮಿಟಿ ಮಾಡಿತ್ತಲ್ಲ, ಅದು ಈಗ ರೆಡಿ ಮಾಡಿದ ರಿಪೋರ್ಟ್ ಸಂಪುಟದಲ್ಲಿ ಇಡ್ತಾರೆ. ಸಚಿವ ಸಂಪುಟದಲ್ಲಿ ಇದು ಜಾರಿ ಆಗುತ್ತೆ ಅನ್ನೋ ವಿಶ್ವಾಸ